ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಿನ್ನೆ ಕೇಂದ್ರ ಬಜೆಟ್ ಮಂಡನೆ ಮಾಡಿದ್ದಾರೆ. ಬಜೆಟ್ನಲ್ಲಿ ತಕ್ಷಣಕ್ಕೆ ವಾವ್ ಅನಿಸುವಂತಹ ಸಾಕಷ್ಟು ಜನಸ್ನೇಹಿತ ಅಂಶಗಳು ಕಾಣದೇ ಇದ್ರೂ ದೂರದೃಷ್ಟಿ ಇಟ್ಕೊಂಡು ಬಜೆಟ್ ಮಾಡಲಾಗಿದೆ. ಸುಮಾರು 20 ವರ್ಷಗಳ ದೂರದೃಷ್ಟಿ ಇಟ್ಕೊಂಡು ಬಜೆಟ್ ಮಂಡನೆ ಮಾಡಿದ್ದಾರೆ. ಮಧ್ಯಂತರ ಬಜೆಟ್ ಸೇರಿದಂತೆ 9 ಬಾರಿ ಬಜೆಟ್ ಮಂಡಿಸುವ ಮೂಲಕ ನಿರ್ಮಲಾ ಸೀತಾರಾಮನ್ ಹೊಸ ದಾಖಲೆ ನಿರ್ಮಿಸಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ ಮದ್ಯ ಹಾಗೂ ಸಿಗರೇಟ್ ಕಲ್ಲಿದ್ದಲು ದರ ಏರಿಕೆಯಾಗಿದೆ. ಉಳಿದಂತೆ ಬಿಡಿ, ಕ್ಯಾನ್ಸರ್ ಔಷಧಿ, ಬಯೋಗ್ಯಾಸ್, ಸೋಲಾರ್ ಬಿಡಿಭಾಗ, ವಿಮಾನದ ಬಿಡಿಭಾಗ, ವಿದೇಶಿ ಪ್ರಯಾಣ, ಮೊಬೈಲ್, ಬಟ್ಟೆ, ಎಲೆಕ್ಟ್ರಿಕ್ ವಾಹನ, ಲೆದರ್ ಶೂಸ್, ಮಧುಮೇಹದ ಔಷಧಿ ದರದಲ್ಲಿ ಇಳಿಕೆ ಆಗಿದೆ. ಇನ್ನು ಬಜೆಟ್ನಲ್ಲಿ ಮಹಾತ್ಮ ಗಾಂಧಿ ಹೆಸರಲ್ಲಿ ಗ್ರಾಮ್ ಸ್ವರಾಜ್ ಯೋಜನೆ ಜಾರಿ ಮಾಡಲಾಗಿದ್ದು, ಖಾದಿ ಮತ್ತು ಗ್ರಾಮೋದ್ಯಕ್ಕೆ ಒತ್ತು ನೀಡಲಾಗಿದೆ. ಟೆಕ್ಸ್ಟೈಲ್ಸ್ ಕೌಶಲಾಭಿವೃದ್ಧಿಗೆ ಸಮರ್ಥ್ 2.0 ಜಾರಿ ಮಾಡಲಾಗಿದೆ. ಇದರ ಜೊತೆಗೆ ರಾಷ್ಟ್ರೀಯ ಫೈಬರ್ ಸ್ಕೀಮ್ ಘೋಷಣೆ ಮಾಡಲಾಗಿದೆ. ಇನ್ನು ಕೃಷಿ ವಲಯದಲ್ಲಿ ಹೊಸ ಉದ್ಯೋಗ ಸೃಷ್ಟಿ ಅವಕಾಶ ನೀಡಲಾಗಿದೆ. ಭಾರತದಲ್ಲಿ ತೆಂಗು ಉತ್ಪಾದನೆಯಲ್ಲಿ ನಂಬರ್ 1 ಇದ್ದು, ಹೀಗಾಗಿ ತೆಂಗು ಅಭಿವೃದ್ಧಿ ಸ್ಕೀಮ್ ಘೋಷಿಸಲಾಗಿದೆ. ತೆಂಗು ಉತ್ಪನ್ನಗಳ ಅಭಿವೃದ್ಧಿಗೆ ಒತ್ತು ಕೊಡಲಾಗಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಹೈ ಸ್ಪೀಡ್ ರೈಲ್ವೆ ಕಾರಿಡಾರ್ ಯೋಜನೆಯನ್ನ ಘೋಷಣೆ ಮಾಡಲಾಗಿದೆ. 7 ರೈಲು ಹೈಸ್ಪೀಡ್ ಕಾರಿಡಾರ್ಗಳ ಘೋಷಣೆ ಮಾಡಲಾಗಿದ್ದು, ದೆಹಲಿ, ವಾರಣಾಸಿ, ಸಿಲಿಗುರಿಗೆ ಹೈಸ್ಪೀಡ್ ರೈಲು ಹಾಗೂ ಚೆನ್ನೈ ಟು ಬೆಂಗಳೂರಿಗೆ ಹೈಸ್ಪೀಡ್ ರೈಲನ್ನು ಘೋಷಣೆ ಮಾಡಲಾಗಿದೆ. ಜೊತೆಗೆ 20 ಜಲಮಾರ್ಗ ನಿರ್ಮಾಣದ ಬಗ್ಗೆ ಬಜೆಟ್ನಲ್ಲಿ ಘೋಷಣೆ ಆಗಿದೆ. ಈ ಬಾರಿ ಬಜೆಟ್ ತುಂಬಾ ನಿರಾಸದಾಯಕವಾಗಿದೆ. ಈ ಬಜೆಟ್ನಲ್ಲಿ ಏನೂ ಇಲ್ಲ ಅಂತ ಕಾಂಗ್ರೆಸ್ ಟೀಕೆ ಮಾಡಿದೆ. ಬಜೆಟ್ನಲ್ಲಿ ಯಾವುದೇ ಹೊಸ ಯೋಜನೆ ಇಲ್ಲ, ಬಡವರಿಗೆ, ಯುವಕರ ಉದ್ಯೋಗಕ್ಕೆ ಹಣದುಬ್ಬರದ ಬಗ್ಗೆ ವಿಶೇಷವಾಗಿ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಈ ರೀತಿಯಾದ ಹೇಳಿಕೆ ಕೊಟ್ಟಿದ್ದಾರೆ. ಕೇಂದ್ರ ಬಜೆಟ್ ಕುರಿತಂತೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇಶದ ನಿಜವಾದ ಬಿಕ್ಕಟ್ಟುಗಳತ್ತ ಗಮನ ಹರಿಸದ ಕುರುಡು ಬಜೆಟ್ ಇದು ಅಂತ ವ್ಯಂಗ್ಯ ಆಡಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಅವರು, ಯುವ ಜನರಿಗೆ ಉದ್ಯೋಗ ಇಲ್ಲ, ಉತ್ಪಾದನೆ ಕುಸಿತಾ ಇದೆ, ಹೂಡಿಕೆದಾರರು ಬಂಡವಾಳ ಹಿಂತೆಗೆದುಕೊಳ್ತಾ ಇದ್ದಾರೆ, ಇನ್ನು ರೈತರು ಕಷ್ಟದಲ್ಲಿದ್ದಾರೆ, ಜಾಗತಿಕ ಸವಾಲುಗಳು ಎದುರಾಗ್ತಾ ಇದೆ. ಆದರೆ ಈ ಬಜೆಟ್ ಅಲ್ಲಿ ಇದ್ಯಾವುದನ್ನು ಗಮನಿಸಿಲ್ಲ, ಎಲ್ಲ ಕ್ಷೇತ್ರಗಳನ್ನ ನಿರ್ಲಕ್ಷ್ಯ ಮಾಡಲಾಗಿದೆ ಅಂತ ಟೀಕೆ ಮಾಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕಲಬುರಗಿಯಲ್ಲಿ ಮಾತಾಡಿದ ಸಿಎಂ ಸಿದ್ದರಾಮಯ್ಯ, ಈ ಬಜೆಟ್ ನಿರಾಶಾದಾಯಕ ಬಜೆಟ್, ದೂರದೃಷ್ಟಿ ಇಲ್ಲದ ಬಜೆಟ್. ಈ ಬಾರಿಯ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್, ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇವನಹಳ್ಳಿಯ ಬೆಟ್ಟೇನಹಳ್ಳಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಕೂಡ ಕೇಂದ್ರ ಬಜೆಟ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 3 ದಿನ ವಿಸ್ತರಣೆಯಾಗಿದ್ದ ಜಂಟಿ ಅಧಿವೇಶನ ಇವತ್ತು ಆರಂಭ ಆಗಲಿದೆ. ಅಧಿವೇಶನದಲ್ಲಿ ಇಂದು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ತೀವ್ರ ಸ್ವರೂಪ ಪಡೆದುಕೊಳ್ಳೋ ಸಾಧ್ಯತೆ ಇದೆ. ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಇವತ್ತು ಸಿಎಂ ಉತ್ತರ ಕೊಡಲಿದ್ದಾರೆ. ವಿಪಕ್ಷಗಳ ಟೀಕೆ, ಆರೋಪಗಳ ಜೊತೆಗೆ ಕೇಂದ್ರದ ಬಜೆಟ್ ಅಸ್ತ್ರ ಪ್ರಯೋಗ ಮಾಡೋ ಸಾಧ್ಯತೆ ಇದೆ. ರಾಜ್ಯಕ್ಕೆ ಆಗಿರೋ ಅನ್ಯಾಯ, ಅನುದಾನದ ತಾರತಮ್ಯದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಲಿದ್ದಾರೆ. ಈ ಮೂಲಕ ವಿಪಕ್ಷಗಳನ್ನ ಸದ್ದಡಗಿಸೋಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಅಪೆಕ್ಸ್ ಬ್ಯಾಂಕ್ನಂತೆ ಕೆಎಂಎಫ್ ಚುನಾವಣೆಯಲ್ಲೂ ಹಗ್ಗಜಗ್ಗಾಟ ಮುಂದುವರೆದಿದೆ. ಮಾರ್ಚ್ 6ಕ್ಕೆ ಕೆಎಂಎಫ್ ಚುನಾವಣೆ ದಿನಾಂಕ ನಿಗದಿ ಆಗಿದೆ. ಸಿಎಂ ಆಪ್ತ ರಾಘವೇಂದ್ರ ಹಿಟ್ನಾಳ್ ಮತ್ತು ಡಿಕೆಶಿ ಸಹೋದರ ಡಿಕೆ ಸುರೇಶ್ ನಡುವೆ ಪೈಪೋಟಿ ಇದೆ. ಡಿಕೆ ಬ್ರದರ್ಸ್ ವಿರುದ್ಧ ವಿರೋಧ ಪಡೆ ಒಗ್ಗೂಡ್ತಾ ಇದೆ. ಅಪೆಕ್ಸ್ ಬ್ಯಾಂಕ್ ಮುಜುಗರದ ಸೇಡನ್ನ ತೀರಿಸಿಕೊಳ್ಳೋಕೆ ರಾಜಣ್ಣ ಪ್ಲಾನ್ ಮಾಡಿದ್ದು, ರಾಜಣ್ಣಗೆ ಸಾಹುಕಾರ್ ಫ್ಯಾಮಿಲಿ ಸಾಥ್ ಕೊಟ್ಟಿದೆ. ಸದ್ಯ ಕರ್ನಾಟಕ ಹಾಲು ಮಹಾಮಂಡಳ 13 ನಿರ್ದೇಶಕ ಬಲವನ್ನು ಹೊಂದಿದೆ. ಮಾಜಿ ಸಚಿವ ಎಚ್ಡಿ ರೇವಣ್ಣ, ಬಾಲಚಂದ್ರ ಜಾರಕಿಹೊಳಿ ಅಂತ ಘಟಾನುಘಟಿಗಳಿದ್ದಾರೆ. ಇನ್ನು ಪಶುಸಂಗೋಪನಾ ಇಲಾಖೆ, ಸಹಕಾರ ಸಂಘಗಳ ಇಲಾಖೆಯಿಂದ 2 ಪ್ರತಿನಿಧಿಗಳಿಂದ ಮತದಾನ ನಡೆಯುತ್ತೆ. ಡಿಕೆ ಸುರೇಶ್ಗೆ ಯಾವುದೇ ಕಾರಣಕ್ಕೂ ಅಧ್ಯಕ್ಷ ಗಾದಿ ಸಿಗಬಾರದು ಅಂತ ರಾಜಣ್ಣ ಮತ್ತು ಸಾಹುಕಾರ್ ಫ್ಯಾಮಿಲಿ ಪ್ಲಾನ್ ಮಾಡಿಕೊಂಡಿದೆ. ವಿರೋಧಿ ಪಾಳೆಯಕ್ಕೆ ಎಚ್ಡಿ ರೇವಣ್ಣ ಕೂಡ ಸಾಥ್ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ಪ್ರಥಮ ಚುನಾವಣೆ ಫಲಿತಾಂಶ ಪ್ರಕಟ ಆಗಿದೆ. ಚುನಾವಣೆಯಲ್ಲಿ ಆಡಳಿತ ಪಕ್ಷದ ಕಾಂಗ್ರೆಸ್ ಬೆಂಬಲಿತರು 6 ಸ್ಥಾನಗಳು, ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳು 5 ಹಾಗೂ ಕೆಎಚ್ಪಿ ಬಣದಿಂದ 2 ಗೆಲುವು ಸಾಧಿಸಿದ್ದಾರೆ. 13 ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ 28 ಮಂದಿ ಕಣದಲ್ಲಿದ್ದರು. ಇದರ ಜೊತೆಗೆ ಸರ್ಕಾರಿ ನಾಮಿನಿ 5 ಸ್ಥಾನಗಳು ಇರೋದ್ರಿಂದ ಈ ಬಾರಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವೇ ಚಿಮುಲ್ ಆಡಳಿತ ಹಿಡಿಯೋದು ಖಚಿತವಾದಂತಾಗಿದೆ.
ಇನ್ನು ಚಿಮುಲ್ ಚುನಾವಣೆ ಹಿನ್ನೆಲೆ ಮತದಾರರನ್ನ ಸೆಳೆಯೋದಕ್ಕೆ ಬೆಳ್ಳಿ ಹಣದ ಆಮಿಷ ಒಡ್ಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಕೈವಾರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕಡೆಯವರಿಂದ ಮತದಾರರಿಗೆ ಹಣ ಕೊಡ್ತಾ ಇರೋ ವಿಡಿಯೋ ವೈರಲ್ ಆಗಿದೆ. ಕಾಮಗಾರಿ ವೇಳೆ BWSSB ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಚೇಂಬರ್ಗೆ ಬಿದ್ದು 9ನೇ ಕ್ಲಾಸ್ ಬಾಲಕ ದುರ್ಮರಣ ಹೊಂದಿದ್ದಾನೆ. ಈ ಘಟನೆ ಬೆಂಗಳೂರಿನ ಕನಕಪುರ ರಸ್ತೆಯ ಪೈಪ್ಲೈನ್ನಲ್ಲಿ ನಡೆದಿದೆ. ಜಲಮಂಡಳಿ ಚೇಂಬರ್ ತೆಗೆದು ಮುಚ್ಚದೆ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿ ಪ್ರೀತಮ್ ಮೃತಪಟ್ಟಿದ್ದಾನೆ. ಮಗ ಕಾಣೆ ಆಗಿದ್ದಾನೆ ಅಂತ ಹೆತ್ತವರ ಹುಡುಕಾಟ ಶುರು ಆಗಿತ್ತು. ಎಲ್ಲೂ ಮಗ ಸಿಗದೇ ಇದ್ದಾಗ ಪೋಷಕರು ಕಗ್ಲಿಪುರ ಠಾಣೆಯಲ್ಲಿ ಜನವರಿ 29ರಂದು FIR ದಾಖಲಿಸಿದರು. ಇನ್ನು ಚೇಂಬರ್ನಿಂದ ವಾಸನೆ ಬಂದಾಗ ಬಾಲಕನ ಶವ ಪತ್ತೆಯಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಸಾವು ಅಂತ ಪೋಷಕರು ಜಲಮಂಡಳಿಯ ವಿರುದ್ಧ ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲಿ ಆಟೋ ಚಾಲಕನ ಬರ್ಬರ ಹತ್ಯೆ ಆಗಿದೆ. ಮೈಸೂರು ರಸ್ತೆಯ ಪಂತ್ರಪಾಳ್ಯದ ಅಂಬೇಡ್ಕರ್ ಕಾಲೋನಿಯಲ್ಲಿ ಘಟನೆ ನಡೆದಿದೆ. ಆಟೋ ಚಾಲಕ ಗುಣ ಅನ್ನುವ ಸಾವಿಗೀಡಾಗಿದ್ದಾನೆ. ಗುಣ ಪಕ್ಕದ ಮನೆ ನಿವಾಸಿಯಿಂದಲೇ ಕೃತ್ಯ ನಡೆದಿದ್ದು ಬ್ಯಾಟರಾಯನಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗೆ ಬಲೆ ಬೀಸಿದ್ದಾರೆ. ಕೊಲೆಯಾದ ಗುಣ ಮತ್ತು ಆರೋಪಿ ಈ ಹಿಂದೆ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ರಂತೆ. ಇತ್ತೀಚೆಗೆ ಆಟೋ ನಿಲ್ಲಿಸೋ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಆಗಿತ್ತು. ಈ ವಿಚಾರಕ್ಕೆ ಇಬ್ಬರೂ ಕೂಡ ಪೊಲೀಸ್ ಠಾಣೆ ಮೆಟ್ಲೇರಿದ್ರು. ಇವತ್ತು ಗುಣ ತನ್ನ ಸ್ನೇಹಿತ ವೇಲು ಜೊತೆ ಬೈಕಲ್ಲಿ ಬರುವಾಗ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿದೆ. ಬ್ಯಾಟರಾಯನಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ.